ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ. ವಿಕಸಿತ ಭಾರತದ ಗುರಿ ಸಾಧನೆಗೆ ಬಡವರು ಮಧ್ಯಮ ವರ್ಗದವರ ಶ್ರೇಯೋಭಿವೃದ್ಧಿಯೇ ಸೋಪಾನವೆಂಬ ತತ್ವಾದರ್ಶದ ಮೇಲೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಶನಿವಾರ ಮಂಡಿಸಿದ 2025-26ನೇ ಸಾಲಿನ ಕೇಂದ್ರ ಬಜೆಟ್ ರೂಪುಗೊಂಡಿದೆ. ಜಿಡಿಪಿ ಇಳಿಕೆ, ಅಗತ್ಯ ವಸ್ತುಗಳ ಬೆಲೆ, ಹಣದುಬ್ಬರ ಏರಿಕೆ ನಿಯಂತ್ರಣದಂತ ಸರಣಿ ಸವಾಲುಗಳಿಗೆ ದೂರದೃಷ್ಟಿ ಪರಿಹಾರ ಕನಸು ಬಿತ್ತುವ ಜಾಣತನದ ಕುಸರಿಯನ್ನ ನಿರ್ಮಲಾ ತಮ್ಮ ದಾಖಲೆಯ 8ನೇ ಬಜೆಟ್ನಲ್ಲಿ ನಿರ್ವಹಿಸಿದ್ದಾರೆ. ಹಾಗಾದ್ರೆ ಬಜೆಟ್ನಲ್ಲಿ ಯಾರಿಗೆ ಏನು ಸಿಕ್ಕಿದೆ, ಲೆಕ್ಕಾಚಾರ ಏನೇನಿದೆ, ಈ ಕುರಿತ ಸಮಗ್ರ ಮಾಹಿತಿಗೆ ಮುಖಪುಟ ನೋಡಿ. ಇನ್ನು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ದಕ್ಕಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಮುಂದಿನ ಆರ್ಥಿಕ ಸಾಲಿನಲ್ಲಿ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ತೆರಿಗೆ ಪಾಲು ರಾಜ್ಯಕ್ಕೆ ಸಿಗಲಿದೆ. ಕೇಂದ್ರ ಬಜೆಟ್ನಲ್ಲಿ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ರಾಜ್ಯಕ್ಕೆ ಒಟ್ಟು ತೆರಿಗೆ ಹಂಚಿಕೆಯಲ್ಲಿ ಶೇಕಡಾ 3.647 ನಿಗದಿಯಾಗಿದೆ. ಈ ಪ್ರಕಾರ ರಾಜ್ಯಕ್ಕೆ 2025-26ನೇ ಸಾಲಿನಲ್ಲಿ 51,876.54 ಕೋಟಿ ಲಭ್ಯವಾಗುವುದು. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಈ ಬಜೆಟ್ನಲ್ಲಿ ರೈಲ್ವೆ ಯೋಜನೆಗಳ ಕುರಿತು ಕರ್ನಾಟಕಕ್ಕೆ ಭಾರಿ ನಿರೀಕ್ಷೆ ಇತ್ತು. ಇದನ್ನು ಅವಲೋಕಿಸುವುದಾದರೆ, ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಈ ಬಜೆಟ್ನಲ್ಲಿ 7,564 ಕೋಟಿ ರೂಪಾಯಿ ನೀಡಲಾಗಿದೆ. ಕಳೆದ ಬಜೆಟ್ನಲ್ಲಿ ಕರ್ನಾಟಕ ರೈಲ್ವೆಗೆ 7,559 ಕೋಟಿ ರೂಪಾಯಿ ಸಿಕ್ಕಿತ್ತು. ಸಬ್ ಅರ್ಬನ್ ರೈಲ್ವೆಗೆ ಕಳೆದ ಬಾರಿ 350 ಕೋಟಿ ರೂಪಾಯಿ ನೀಡಲಾಗಿತ್ತು. ಈ ಬಜೆಟ್ನಲ್ಲಿ 350 ಕೋಟಿ ರೂಪಾಯಿ ಕೊಡಲಾಗಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಶನಿವಾರದ ವಿಶೇಷ ಟ್ರೇಡಿಂಗ್ ಸೆಷನ್ನಲ್ಲಿ ಭಾರತೀಯರ ಷೇರುಪೇಟೆ ತೀವ್ರ ಹೊಯ್ದಾಟ ಅನುಭವಿಸಿತು. 12 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ಮತ್ತು ತೆರಿಗೆ ಸ್ಲ್ಯಾಬ್ಗಳು ಬದಲಾವಣೆ ಘೋಷಣೆ ಮಾಡುತ್ತಿದ್ದಂತೆಯೇ ಗ್ರಾಹಕ ವಸ್ತುಗಳಿಗೆ ಸಂಬಂಧಿಸಿದ ವಲಯಗಳ ಷೇರುಗಳಿಗೆ ಬೇಡಿಕೆ ಉಂಟಾಯಿತಲ್ಲದೆ ಷೇರುಪೇಟೆ ಭಾರಿ ಕುಸಿತಕ್ಕೆ ಒಳಗಾಗುವುದು ತಪ್ಪಿತು. ದಿನದ ಒಂದು ಹಂತದಲ್ಲಿ ಸೆನ್ಸೆಕ್ಸ್ 892 ಅಂಕ ಏರಿಳಿತವಾಗಿ 77,006 ಕನಿಷ್ಠಕ್ಕೂ 77,899 ಗರಿಷ್ಠಕ್ಕೂ ತಲುಪಿತು. ದಿನದ ಅಂತ್ಯಕ್ಕೆ 26 ಅಂಕ ಇಳಿಕೆಯಾಗಿ 23,482ಕ್ಕೆ ಸ್ಥಿರಗೊಂಡಿತ್ತು. ಬಜೆಟ್ ಅಂಕಿಅಂಶದ ಜತೆಯಲ್ಲೇ ಕೇಂದ್ರ ಬಜೆಟ್ ಹಾಗೂ ಕುಂಭಮೇಳದ ಹೋಲಿಕೆಯ ಕುತೂಹಲಕಾರಿ ಅಂಕಿಅಂಶಗಳ ಸಂಗತಿಗಳನ್ನು ಓದುಗರ ಮುಂದಿಡಲಾಗಿದೆ. ಇದಕ್ಕಾಗಿ ಬಜೆಟ್ ಪುಟಗಳನ್ನು ನೋಡಿ. ಕಾಂಗ್ರೆಸ್ ನಾಯಕರ ಒಳಮುನಿಸು ಮತ್ತೊಮ್ಮೆ ಸ್ಫೋಟಿಸಿದೆ. ಈ ಹಿಂದೆ ಅನುದಾನದ ವಿಚಾರವಾಗಿ ಸಿಎಂಗೆ ಬಹಿರಂಗ ಪತ್ರ ಬರೆದು ಪಕ್ಷಕ್ಕೆ ಮುಜುಗರ ತಂದಿಟ್ಟಿದ್ದ ಆಳಂದ ಶಾಸಕ ಬಿಆರ್ ಪಾಟೀಲ್ ದಿಢೀರ್ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ರಾಜ್ಯದಲ್ಲಿ ನಕ್ಸಲರ ಶರಣಾಗತಿ ಪ್ರಕ್ರಿಯೆ ಮುಂದುವರೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದುರು 6 ಮಂದಿ ನಕ್ಸಲರು ಶರಣಾಗತರಾಗಿ 1 ತಿಂಗಳು ಕಳೆಯುವ ಒಳಗಾಗಿ ಈ ತಂಡದಿಂದ ಹೊರಗುಳಿದಿದ್ದ ಶೃಂಗೇರಿ ತಾಲೂಕು ಕಿಗ್ಗಾ ಸಮೀಪದ ಹುಲುಗಾರಬೈಲು ಗ್ರಾಮದ ಕೋಟೆ ಹೊಂಡದ ನಕ್ಸಲ್ ರವೀಂದ್ರ ಶನಿವಾರ ಶರಣಾಗತನಾಗಿದ್ದಾನೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ದೆಹಲಿಯಲ್ಲಿ ಅಚ್ಚರಿಯ ರಾಜಕೀಯ ಬೆಳವಣಿಗೆ ನಡೆಯುತ್ತಿದೆ. ಆಡಳಿತಾರೂಢ ಆಮ್ ಆದ್ಮಿ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದ 8 ಶಾಸಕರು ಶನಿವಾರ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಈ ಬಾರಿ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿದ್ದ ಈ ಶಾಸಕರು ಸೇರಿ ಒಟ್ಟು 8 ಶಾಸಕರು ಶುಕ್ರವಾರ ರಾಜೀನಾಮೆ ನೀಡಿದ್ದರು. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಹವಾಮಾನ ವೈಪರೀತ್ಯದಿಂದಾಗಿ ಋತುಮಾನಗಳು ಬದಲಾಗುತ್ತಿದ್ದು ಚಳಿಗಾಲ ಇನ್ನೂ ಪೂರ್ಣವಾಗಿ ಮುಗಿಯುವ ಮುನ್ನವೇ ಫೆಬ್ರವರಿಯಲ್ಲೇ ಬೇಸಿಗೆಯ ಬಿಸಿ ಜನರಿಗೆ ತಟ್ಟಿದ 1901 ಬಳಿಕ ಈ ವರ್ಷದ ಜನವರಿ ತಿಂಗಳಲ್ಲಿ ಗರಿಷ್ಠ ತಾಪಮಾನ ದಾಖಲಾಗಿತ್ತು. ಚಳಿಗಾಲದ ಹೊರತಾಗಿಯೂ ಸರಾಸರಿ ತಾಪಮಾನ ಭಾರಿ ಏರಿಕೆ ಕಂಡಿತ್ತು. 1958 ಮತ್ತು 1990ರಲ್ಲಿ ಜನವರಿಯಲ್ಲಿ ಗರಿಷ್ಠ ತಾಪಮಾನ ಕಂಡುಬಂದಿತ್ತು. ಈ ಸುದ್ದಿಗೆ ವಿಜಯವಾಣಿ ಓದಿ. ಮಹಾರಾಷ್ಟ್ರದಲ್ಲಿ 4 ಬಲಿ ಪಡೆದಿರುವ ಗ್ವಿಲೈನ್ ಬಾರ್ ಸಿಂಡ್ರೋಮ್ ಈಗ ತೆಲಂಗಾಣ ಮತ್ತು ಅಸ್ಸಾಂನಲ್ಲೂ ಕಂಡುಬಂದಿದ್ದು 2 ಶಂಕಿತ ಪ್ರಕರಣಗಳು ವರದಿಯಾಗಿವೆ. ಅಸ್ಸಾಂನ ಗುವಾಹತಿ ಖಾಸಗಿ ಆಸ್ಪತ್ರೆಯಲ್ಲಿ 17 ವರ್ಷದ ಬಾಲಕಿ ಬಿಜಿಎಸ್ ಸೋಂಕಿನಿಂದ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮಹಾಕುಂಭ ನಗರಕ್ಕೆ ಶನಿವಾರ ಭೇಟಿ ನೀಡಿ ಫೆಬ್ರವರಿ 3ರಂದು ವಸಂತ ಪಂಚಮಿ ಹಿನ್ನೆಲೆಯಲ್ಲಿ ನಡೆಯಲಿರುವ ಅಮೃತ ಸ್ನಾನಕ್ಕೆ ಮಾಡಿರುವ ಸಿದ್ಧತೆಗಳನ್ನು ಪರಿಶೀಲಿಸಿದ್ರು. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.